ಉರಿಲಿಂಗ ಪೆದ್ದಿಯ ವಚನಗಳು. ಮೊದಲನೇ ವಚನ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ. ಪುಷ್ಪವಿಲ್ಲದೆ ಪರಿಮಳವನರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸೂರ್ಯನಿಲ್ಲದೆ ಹಗಲು ಇರೋದಿಲ್ಲ, ದೀಪವಿಲ್ಲದೆ ಬೆಳಕು ಇರೋದಿಲ್ಲ, ಹೂವಿಲ್ಲದೆ ಪರಿಮಳ ಇರೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಅತಿ ಶ್ರೇಷ್ಠವಾದ ಯಾವುದೇ ವಿಚಾರವು ಶಿವನಿಂದ ಮಾತ್ರವೇ ನಮಗೆಲ್ಲ ತೋರಿಸಲ್ಪಡೋದು. ಇದಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಎರಡನೇ ವಚನ ಹೀಗಿದೆ. ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲರಸುವವನೇ ಕೆರೆಯುದಕವ. ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದರೆ ಪರುಷಮಣಿ ಮುಟ್ಟಿದ್ದೆಲ್ಲವನ್ನ ಚಿನ್ನವಾಗಿಸುವಂಥ ಒಂದು ಶಿಲೆ. ಇದರಿಂದ ಮಾಡಿರುವಂಥ ಮನೆಯಲ್ಲಿ, ಅಂದರೆ ಪರುಷಮಣಿಯ ಶಿಲೆಯಿಂದಲೇ ಮಾಡಿರುವಂಥ ಮನೆಯಲ್ಲಿ ವಾಸಿಸುವಂಥ ವ್ಯಕ್ತಿ ಎಂದಾದರೂ ಭಿಕ್ಷೆಯನ್ನು, ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುವಂಥ ಪ್ರಸಂಗ ಒದಗಬಹುದೇ? ಸದಾ ಶುಭ್ರವಾದ ಹರಿಯುವಂಥ ತೊರೆಯಲ್ಲಿ ನಿಂತಿರೋ ವ್ಯಕ್ತಿ ದಾಹ ಆಯಿತು ಅಂತ ಕೆರೆಯನ್ನು ಹುಡುಕಿಕೊಂಡು ಹೋಗೋದನ್ನು ನೋಡಿದ್ದೀರಾ? ಹಾಗೆಯೇ ಮಂಗಳಕರವಾದ ಲಿಂಗವನ್ನು ಧರಿಸಿರುವಂಥ ವ್ಯಕ್ತಿ ಇತರೆ ದೈವಗಳನ್ನು ನೆನಪಿಸಿಕೊಳ್ಳೋದಿಲ್ಲ ಅನ್ನೋದನ್ನು ವಚನಕಾರರು ಹೇಳ್ತಾ ಇದ್ದಾರೆ. ಮೂರನೆಯ ವಚನ ಹೀಗಿದೆ. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ ಆಗದಾಗದು. ಗುರು ಗುರುವೇ, ಲಘು ಲಘುವೆ. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಗುರು ಆದವನು ಲಘುವಾಗಿ ವರ್ತಿಸಬಾರ್ದು. ಗುರು ಎಂದಿಗೂ ಗುರುವೇ, ಲಘು ಎಂದಿಗೂ ಲಘುವೆ. ಗುರು ಲಘುವಾಗಿ ವರ್ತಿಸಿದರೆ ಅದು ಅನಾಚಾರ. ಗುರುಲಿಂಗ ಜಂಗಮರನ್ನು ಲಘುವಾಗಿ ಕಂಡ ವ್ಯಕ್ತಿ ತಾನೇ ಲಘುವಾಗುವನು ಅನ್ನೋದನ್ನು ಈ ವಚನದ ಮೂಲಕ ಹೇಳ್ತಿದ್ದಾರೆ. ಅಂದರೆ ಹಿರಿಯರು ತಮ್ಮ ಹಿರಿತನವನ್ನು ಬಿಟ್ಟು ಸಣ್ಣತನವನ್ನು ತೋರಿದಾಗ ತಮ್ಮ ಮರ್ಯಾದೆಯನ್ನು ತಾವೇ ಕಳೆದುಕೊಳ್ತಾರೆ. ಅವರು ಮರ್ಯಾದೆ ಕಳೆದುಕೊಂಡರೆ ಅದು ಅಪಚಾರ. ಹಾಗಾಗಿ ತಮ್ಮ ತಮ್ಮ ನಡವಳಿಕೆ, ತಮ್ಮ ತಮ್ಮ ಘನತೆಗೆ ತಕ್ಕಂತೆ ಇರಬೇಕು ಅನ್ನೋದನ್ನು ವಚನಕಾರರು ಹೀಗೆ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.